IAS ಆಫೀಸರ್ ಆಗಿದ್ದವರು 5-6 ವರ್ಷ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ನನ್ನಂತ ಕೆಲಸ ಮಾಡಿದವರು. ಅವ್ರಿಗೆ ಗೊತ್ತಿತ್ತು ಏನೇನು ನಡೀತಿದೆ ಅಂತ. ಅವರು ರಿಟೈರ್ಮೆಂಟ್ ತಗೊಂಡಿದ್ರು. ಅವರು ಮತ್ತು ನಿಖಿಲ್ ಡೇ ಅನ್ನೋರು ಇಬ್ರು ಸೇರ್ಕೊಂಡು ಅದನ್ನ ಹುಟ್ಟಾಕ್ತಾರೆ. ಬಂಕರ್ ರಾಯ್ ಅಂತ ಅರುಣಾ ರಾಯ್ ಅವರ ಗಂಡ. ಅವ್ರು ಆಕ್ಚುಲಿ ಅವರೊಂಥರ ರೆವಲ್ಯೂಷನರಿ ಫಿಗರ್ ರಾಜಸ್ಥಾನದಲ್ಲಿ. ಅವರ ಹೆಂಡತಿ ಈಕೆ. ಅವ್ರು ರಿಟೈರ್ಮೆಂಟ್ ತಗೊಂಡಾಗ ರಾಜಸ್ಥಾನಕ್ಕೆ ಹೋಗಿ ಕೂತಾಗ ಏನು ಕಂಡು ಬಂದ್ರು ಅವ್ರು ಅಂದರೆ ಯಾರಿಗೂ ಅವರ ಪೇಪರ್ಸ್ ಇಲ್ಲ, ಯಾರ್ದು ಅವರ ಆಸ್ತಿ ಪತ್ರಗಳಿಲ್ಲ ಅವ್ರ ಹತ್ರ. ಎಲ್ಲ ಆಸ್ತಿ ಪತ್ರಗಳು ಯಾರೋ ಮಾರ್ವಾಡಿ ಅಂಗಡಿನಲ್ಲಿ ಇರುತ್ತೆ. ಆಸ್ತಿ ಪತ್ರದ ಇನ್ನೊಂದು ತಗೊಳ್ಬೇಕಂತಂದ್ರೂ ಸಿಕ್ಕೋದಿಲ್ಲ. ಏನು ಕೇಳಿದ್ರು, ಇವಾಗ ಅವ್ರು ಕೆಲಸ ಮಾಡಿರ್ತಾರೆ ಮಜ್ದೂರರಾಗಿ, ಆ ಕೆಲಸದಕ್ಕೆ ಅವ್ರಿಗೆ ಎಷ್ಟು ಕೂಲಿ ಕೊಟ್ಟಿರ್ತಾರೆ. ಫುಡ್ ಫಾರ್ ವರ್ಕ್ ಅಂತ ಇತ್ತು ಒಂದು ಪ್ರೋಗ್ರಾಮ್. ಫುಡ್ ಫಾರ್ ವರ್ಕ್ ಅಂತ ಒಂದು ಕಾರ್ಯಕ್ರಮ ಸರ್ಕಾರ ಇಟ್ಕೊಂಡಿತ್ತು. ಆ ಕಾರ್ಯಕ್ರಮಕ್ಕೆ ಏನು ಅವರು ಕೊಡ್ತಾ ಇದ್ರು ಸಂಬಳ, ಆ ಸಂಬಳ ಕೂಡ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಸಂಬಳ ತಗೊಂಡಿದ್ದೀವಿ ಅಂತ. ಈ ಸಂದರ್ಭದಲ್ಲಿ ಈ ಸಂಘಟನೆಯವರು ಒಂದು ಹೋರಾಟವನ್ನು ಮಾಡ್ತಾರೆ. ಏನಂದರೆ ನಮಗೆ ನಮ್ಮ ಮಾಹಿತಿ ನಮಗೆ ಸಿಗಬೇಕು ಅನ್ನೋ ಒಂದು ಹೋರಾಟ ಮಾಡಿದಾಗ ಈ ಎಲ್ಲ ಕಡೆ ಫಸ್ಟ್ ತಮಿಳ್ನಾಡಲ್ಲಿ ಶುರು ಮಾಡಿದ್ರು ಆ್ಯಕ್ಟನ್ನು ಡ್ರಾಫ್ಟ್ ಮಾಡಲಿಕ್ಕೆ. ನೆಕ್ಸ್ಟ್ ಕರ್ನಾಟಕದಲ್ಲಿ 2002ರಲ್ಲಿ ಒಂದು ಆಕ್ಟ್ ಅನ್ನ ನಾವು ಇನ್ಫಾರ್ಮೇಶನ್. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ನಾವೇ ಡ್ರಾಫ್ಟ್ ಮಾಡ್ಕೋತೀವಿ. ಆ ಆಕ್ಟ್ ಅನ್ನ ಡ್ರಾಫ್ಟ್ ಮಾಡೋ ಕೆಲಸವನ್ನ ನನಗೆ ಕೊಟ್ಟಿದ್ರು. ಹಾಗಾಗಿ ಇದು ನನಗೆ ಚೆನ್ನಾಗಿ ಗೊತ್ತು. ಒಂದು ಆಕ್ಟ್ ಅನ್ನ ನಾವು ರೆಡಿ ಮಾಡಿದ್ವಿ 2002ರಲ್ಲಿ. 2003ರಲ್ಲಿ ಅದು ಇನ್ಯಾಕ್ಟ್ ಆಯಿತು. ಆದರೆ ಅಷ್ಟರಲ್ಲಿ ಕೇಂದ್ರ ಸರ್ಕಾರ ಕೂಡ ಅದನ್ನೇ ವರ್ಕ್ ಮಾಡ್ತಾ ಇತ್ತು. 2005ರಲ್ಲಿ ನಮಗೆ ಈ ಆಕ್ಟ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತು. ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಯ್ತು. ನಾವು ಅಳವಡಿಸ್ಕೊಂಡ್ವಿ. ಈಗ ನಿಮ್ಗೊಂದು ವ್ಯತ್ಯಾಸ ಹೇಳ್ತೀನಿ. ನಿಮಗೆ ಏನು ಸಿಗ್ಬೋದು ಇದರಿಂದ ಅಂತಂದರೆ, ನೀವು ಎಲ್ಲೋ ಒಂದು ಕಡೆ ಓದ್ತಾ ಇರ್ತೀರಿ, ನೀವು ಒಂದು ವಿದ್ಯಾರ್ಥಿನಿ ಅನ್ನೋದಕ್ಕೆ ಇದಿರುತ್ತೆ, ಅಡ್ಮಿಷನ್ ಪೇಪರ್ಸ್ ಇರ್ತವೆ. ಅದು ನಿಮಗಿಲ್ಲ ಅಂತ ಇಟ್ಕೊಳ್ಳಿ ಒಂದು ವೇಳೆ. ಆವಾಗ ನೀವು ಕೇಳ್ಬೋದು ಅಡ್ಮಿಷನ್ ಫಾರ್ಮ್ನ ನಾವು RTIನಲ್ಲಿ ನಿಮ್ಮದನ್ನು ನೀವು ಕೇಳ್ಬೋದು. ಆದರೆ RTI ಆ್ಯಕ್ಟ್ ಬೇರೆಯವರ 3ನೇ ವ್ಯಕ್ತಿಯ ಗೌಪ್ಯತೆ ಏನಿದೆ ಅದನ್ನು ಕಾಪಾಡುತ್ತೆ. ಹಾಗಾಗಿ ಎಕ್ಸೆಪ್ಷನ್ ಇದೆ. ನಿಮ್ಮದನ್ನು ನೀವೇನಾದರೂ ಕೇಳ್ಕೊಳ್ಳಿ, ಬೇರೆಯವ್ರದನ್ನು ಕೇಳ್ಕೊಡ್ದು ಅನ್ನೋದು. ಆಯಿತಾ? ಎರಡನೇದು ಏನು ಅಂತಂದರೆ ಸಕಾಲಕ್ಕೂ ಇದಕ್ಕೂ ಇರುವ ವ್ಯತ್ಯಾಸ. ಸಕಾಲ ಕೂಡ ನನಗೆ ಡ್ರಾಫ್ಟ್ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು. 2011ರಲ್ಲಿ ಇದನ್ನು ನಾನು ಡ್ರಾಫ್ಟ್ ಮಾಡಿದ್ದೆ. ಹಾಗಾಗಿ ಇದನ್ನು ಕೂಡ ಗೊತ್ತಿತ್ತು. ಇದರಲ್ಲಿ ಏನೇನು ನ್ಯೂನ್ಯತೆ ಇದೆ RTIನಲ್ಲಿ ಅಲ್ಲಿ ನಾವು ಬರ್ಸಿದ್ವಿ. ಏನಂದರೆ ಈಗ ನೀವು ಕೇಳ್ತೀರಿ, ನಿಮ್ಮ ಅಡ್ಮಿಷನ್ ಸರ್ಟಿಫಿಕೇಟ್ ಸಿಕ್ತು, ಸ್ಟೂಡೆಂಟ್ ID ಅಂತ ನಿಮ್ಗೆಲ್ಲರಿಗೂ ಇದೆಯಲ್ಲ. ಈಗ ಯಾರಿಗಿಲ್ಲ ಸ್ಟೂಡೆಂಟ್ ID? ಎಲ್ಲರಿಗೂ ಇದೆ. SSLC ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಅವ್ರಿಗೊಂದು ID ಕೊಟ್ಟಿರ್ತೀರಿ. ಆ IDಯನ್ನು ಉಪಯೋಗಿಸ್ಕೊಂಡು ನೀವು ಬಸ್ ಪಾಸ್ ತೊಗೊಳ್ಬೇಕಾಗುತ್ತೆ. ಬಸ್ ಪಾಸನ್ನು ನಾವು ಸರ್ಕಾರ ನಿಮಗೊಂದು ಪ್ರಾಮಿಸ್ ಕೊಡುತ್ತೆ ಸಕಾಲದಲ್ಲಿ. ಅದು ರೈಟ್ ಟು ಗ್ಯಾರಂಟಿ ಆಫ್ ಟೈಮ್ ಬೌಂಡ್ ಸರ್ವಿಸಸ್ ಅಂತ. ಸರ್ವಿಸ್ ಕೊಡ್ತೀವಿ, ಕಾಲಮಿತಿಯೊಳಗಡೆ ಕೊಡ್ತೀವಿ ಅಂತ ಒಂದು ಗ್ಯಾರಂಟಿಯನ್ನು ಸರ್ಕಾರ ಕೊಟ್ಟಿದೆ. ಅದು ಸಕಾಲದಲ್ಲಿ ನೀವೇನು ಕೇಳ್ಬೋದು, ನನಗೆ ಬಸ್ ಪಾಸ್ ತೊಗೊಳ್ಲಿಕ್ಕೆ ಹೋದೆ, ನನಗೆ ಎಷ್ಟು ದಿವಸದಲ್ಲಿ ಕೊಡ್ತಾರೆ ಅಂತಂದರೆ ಒಂದು ಪ್ರಾಮಿಸ್ ಮಾಡಿದೆ. ಆ ಪ್ರಾಮಿಸ್ ಏನು? ಮುಂಚೆ ಇತ್ತು 2 ದಿವಸದಲ್ಲಿ ಕೊಡ್ತೀವಿ ಅಂತ, ಈಗ ಅವತ್ತಿನ ದಿವಸನೇ ಕೊಡ್ತೀವಿ ಅಂತ. ನೀವು ನಿಮ್ಮ ಸ್ಟೂಡೆಂಟ್ ID ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಫಿಲ್ ಮಾಡಬೇಕು. ನಿಮ್ಮ ಒಂದು ಪ್ರಿನ್ಸಿಪಾಲ್ ಯಾರು ಇರ್ತಾರೆ ಅವ್ರ ಸಹಿ ತಗೊಂಡು ಒಂದು ಅಪ್ಲಿಕೇಶನ್ ಹಾಕ್ತೀವಿ. ಅದನ್ನು 1 ದಿವಸದಲ್ಲಿ, ಇವಾಗ ಮುಂಚೆ 2 ದಿವಸದಲ್ಲಿ ಕೊಡಬೇಕು ಅಂತಿತ್ತು. ಆ ಬಸ್ ಪಾಸ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಒಂದು ವೇಳೆ. ಅವಾಗ ನೀವೇನು ಮಾಡಬಹುದು? ಕೊಟ್ಟಿಲ್ಲ ಅಂತಂದರೆ ಆ ವ್ಯಕ್ತಿ ಯಾರು ನಿಮಗೆ ಕೊಡಬೇಕಾಗಿತ್ತೋ ಅದರಲ್ಲಿ ಒಬ್ಬ ನೋಡಲ್ ಆಫೀಸರ್ ಅಂತ ಇರ್ತಾನೆ. ಅವನು ಪ್ರತಿದಿನ ತನ್ನ ಸಂಬಳದಿಂದ ನಿಮಗೆ 20 ರೂಪಾಯಿ ಕೊಡ್ತಾ ಹೋಗಬೇಕು. ಯಾವ ಡಿಲೇ ಮಾಡ್ತಾನೆ, 1 ದಿವಸದ ಮೇಲೆ ಡಿಲೇ ಆಯಿತು, ನಿಮಗೆ 20 ರೂಪಾಯಿ ಅಂತೆ ಕೊಡ್ತಾ ಹೋಗ್ತಾರೆ. 500 ರೂಪಾಯಿ, ಮ್ಯಾಕ್ಸಿಮಮ್ 500 ರೂಪಾಯಿವರೆಗೂ. ಇಲ್ಲಿ ಅದನ್ನು ಮೀರ್ತು ಅಂತಂದರೆ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಇಷ್ಟು ನೀವು ತಿಳ್ಕೊಳ್ಬೇಕು ವ್ಯತ್ಯಾಸ. ಆದರೆ ಇದರಲ್ಲಿ ಎಕ್ಸಂಪ್ಷನ್ಸ್ ಇದೆ. RTI ಆ್ಯಕ್ಟಲ್ಲಿ ಸಕಾಲದಲ್ಲಿ ಯಾವುದೇ ಎಕ್ಸಂಪ್ಷನ್ಸ್ ಇಲ್ಲ. ಒಂದು
ಎರಡನೇದು ಸಕಾಲದಲ್ಲಿ ಕೊಟ್ಟಿಲ್ಲ ಅಂತಂದರೆ ನೀವು ಅದ್ರ ಬಗ್ಗೆ ಏನು ವರಿ ಮಾಡಬೇಕಾಗಿಲ್ಲ. ನಿಮಗೆ ಒಂದು SMS ಬರುತ್ತೆ, ನೀವೊಂದು ಅಪ್ಲಿಕೇಶನ್ ಹಾಕಿದ್ರಿ, ನಿಮ್ಮ ಅಪ್ಲಿಕೇಶನ್ನು ಆಗಲೇ ಒಂದು ದಿವಸದಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ನಿಮಗೆ ಡಿಲೇ ಆಗಿದೆ, ನಿಮ್ಗೆ 20 ರೂಪಾಯಿ ಬೇಕೇ ಅಂದರೆ ನಿಮ್ಗೆ ಕಾಂಪನ್ಸೇಷನ್ ಬೇಕಾಗತ್ತಾ, ನೀವು ಅಪೀಲ್ ಹಾಕೋತೀರಾ ಅಂತ ಒಂದು SMS ಬರುತ್ತೆ. ನೀವು ಕಾಂಪನ್ಸೇಷನ್ ಪ್ಲಸ್ ಅಪೀಲನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ನಿಮ್ಮ ಅಕೌಂಟಿಗೆ, ಯಾಕಂದರೆ ನೀವು ಸ್ಟೂಡೆಂಟ್ ID ಮಾಡ್ಕೊಂಡಿದ್ದೀರಿ, ನಿಮ್ದು ಆಧಾರ್ ಇದೆ, ಸ್ಟೂಡೆಂಟ್ ID ಜೊತೆಯಲ್ಲಿ ನಿಮ್ದು ಆಧಾರ್ ಇರುತ್ತೆ. ನೀವು ಇವಾಗ ಮುಂಚೆ ಅಪ್ಲಿಕೇಶನ್ ಹಾಕಕ್ಕೆ ಹೇಳ್ತಾ ಇದ್ವಿ ಬಸ್ ಪಾಸ್ಗೆ, ಅದರಲ್ಲಿ ನೀವು ಎಲ್ಲ ವಿಷಯನ ಬರಿಬೇಕಾಗಿತ್ತು. ಈಗ ಏನು ವಿಷಯ ಬರಿಬೇಕಾಗಿಲ್ಲ, ನಿಮ್ಮ ಸ್ಟೂಡೆಂಟ್ ID ಒಂದನ್ನು ಎಂಟ್ರಿ ಮಾಡಿದ್ರೆ ಆಟೋಮ್ಯಾಟಿಕಲಿ ಸಕಾಲದ ಒಂದು ವೆಬ್ಸೈಟ್ ಏನಿರುತ್ತೆ ಅದು ಪಿಕ್ ಮಾಡುತ್ತೆ. ಈ ವ್ಯಕ್ತಿಯ ಆಧಾರ್ ಕಾರ್ಡು ಇದಿದೆ, ಆಧಾರ್ ನಂಬರ್ ಇದಿದೆ, ಅದರ ಪ್ರಕಾರ ಪ್ರತಿ ತಿಂಗಳು ನಿಮಗೆ 20 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತಾ ಹೋಗುತ್ತೆ. ಓಕೆ, ಅದೇ ಥರ ನೀವು ಮಾರ್ಕ್ಸ್ ಕಾರ್ಡು, ನಿಮ್ಮ ಉತ್ತರ ಪತ್ರಿಕೆ, ಬರೀ ನಿಮ್ಮದು, ಬೇರೆಯವ್ರದ್ದಲ್ಲ, ಇಷ್ಟನ್ನು ನೀವು ಪಡ್ಕೊಳ್ಬೋದು. ಸ್ಟೂಡೆಂಟ್ಸ್ ಆಗಿ ನಿಮಗೆ ಇದು ಅನುಕೂಲ ಆಗುತ್ತೆ. ಮುಂದಕ್ಕೆ ನೀವು ದೊಡ್ಡವರಾಗಿ ದೊಡ್ಡ ವ್ಯಕ್ತಿಗಳಾಗಿ ಹೋದಾಗ ನಿಮಗೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಆಸ್ತಿ ಪತ್ರಿಕೆಗಳು, ನಿಮಗೆ ಯಾವುದೋ ಕೆಲಸ ಆಗಬೇಕಾಗಿರುತ್ತೆ, ಅದನ್ನು ತಿಳ್ಕೊಬೋದು. ಈಗ ತಾನೇ ಬದ್ರುದ್ದೀನ್ ಹೇಳಿದ ಹಾಗೆ ಏನಾದರೂ ವಿಷಯಗಳನ್ನು ನಿಮಗೆ ಯಾರೋ ಹೇಳಿದ್ದಾರೆ, ಆದರೆ ಅದು ನಿಮಗೆ ಲೆಕ್ಕಪತ್ರ ಬೇಕಾಗಿದೆ, ಯಾಕಂದರೆ ಆ್ಯಸ್ ಅ ಸಿಟಿಸನ್ ನಿಮಗೆ ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದು ಗೊತ್ತಾಗಬೇಕಾದ್ರೆ ತಗೊಳ್ಬಹುದು. ಆದರೆ ಈಗ DC ಸಾಹೇಬ್ರು ಇದ್ದರು, ಈಗ ತಾನೇ DC ಸಾಹೇಬ್ರ ಲಾಗ್ ಬುಕ್ ಕೊಡಿ, ಅವ್ರು ಎಲ್ಲೆಲ್ಲಿ ಓಡಾಡಿದ್ದಾರೆ ಅವ್ರ ಕಾರಲ್ಲಿ, ಅದನ್ನು ಕೇಳೋಕ್ಕೆ ಸರ್ಕಾರ ಇದೆ, ಅವ್ರ ಮೇಲಧಿಕಾರಿ ಇದ್ದಾರೆ, ಅದನ್ನು ಕೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಡೈರಿ ಯಾಕೆ ಕೊಡಬಾರ್ದು ಅಂತ ಕೆಲವರು ಆರ್ಗ್ಯೂ ಮಾಡ್ತಾರೆ. ಡೈರಿ ಯಾಕೆ ಕೊಡಲಿಕ್ಕಾಗೋದಿಲ್ಲ ಅಂತಂದರೆ, ಅಥವಾ ನಿಮ್ಮ ವೈಸ್ ಚಾನ್ಸಲರ್ ಅವ್ರ ಡೈರಿನ, ಅದರಲ್ಲಿ ಗೌಪ್ಯತೆ ಇದೆ. ಯಾಕೆ ಅಂತಂದರೆ ಆ ವ್ಯಕ್ತಿಗೆ ಒಂದು ಸೆಕ್ಯೂರಿಟಿ ಅಂತ ಒಂದು ಇರುತ್ತೆ. ಅವ್ರು ಎಲ್ಲೋ ಹೋಗ್ತಾರೆ, ಮುಂಚೆನೇ ಅವ್ರ ಡೈರಿ ಇದೆ ತಗೊಂಡು ಅವ್ರಿಗೆ ಏನಾದರೂ ಒಂದು ಅನಾಹುತವನ್ನು ಮಾಡಬಹುದು ಅನ್ನುವ ಒಂದು ಇದಕ್ಕೋಸ್ಕರನೇ ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ ನಾವು ಇದನ್ನು ಕೊಡೋದಿಲ್ಲ, ಡೈರಿ ಕೊಡೋದಿಲ್ಲ, ಲಾಗ್ ಬುಕ್ಕನ್ನು ಕೊಡಬೇಕು ಅಂತಿಲ್ಲ. ಈ ರೀತಿ ಕೆಲವು ಎಕ್ಸಂಪ್ಷನ್ಸ್ ಇರ್ತವೆ, ಅದನ್ನು ನೋಡಿಕೊಂಡು ನೀವು ನಿಮ್ಗೇನು ಮಾಹಿತಿ ಬೇಕಾಗುತ್ತೋ ಪಡ್ಕೋಬಹುದು ಅಂತೇಳಿ. ಇದ್ರ ಬಗ್ಗೆ ನೀವು ಆ್ಯಕ್ಚುಲಿ ಬರಿಬೇಕಾಗಿರೋದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗ್ತಿರುತ್ತೆ. 3 ಹೊತ್ತು ನೀವು ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಪಡ್ಕೋತಾ ಇರ್ತೀರಿ. ಏನಕ್ಕೆ ಪಡ್ಕೋತೀರಿ? ನಿಮಗೆ ಸ್ಕಾಲರ್ಶಿಪ್ ಬರಬೇಕಾಗಿರುತ್ತೆ, ನಿಮಗೆ ಇನ್ನೊಂದೇನೋ ಒಂದು ಸೌಲಭ್ಯವನ್ನು ಸರ್ಕಾರದಲ್ಲಿ ಹಾಸ್ಟೆಲ್ ವ್ಯವಸ್ಥೆಗೋಸ್ಕರ ಬೇಕಾಗುತ್ತೆ. ಈ ಥರದ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಪಡ್ಕೊಳ್ಬೇಕಾಗಿರುತ್ತೆ. ಅದನ್ನು ಕೂಡ ನೀವು ಸಕಾಲದಲ್ಲಿ ಪಡ್ಕೋಬೋದು. ಅದೇ RTIನಲ್ಲಿ ಯಾಕೆ ಪಡ್ಕೊಳ್ಳೋಕ್ಕಾಗಲ್ಲ? ಇದಕ್ಕೆ ಆಲ್ಟರ್ನೇಟ್ ರೆಮಿಡಿ ಅಂತ ಹೇಳ್ತೀವಿ. ಸರ್ಕಾರ ಯಾವಾಗ ಒಂದು ಪಾರದರ್ಶಕತೆಯ ವ್ಯವಸ್ಥೆಯನ್ನು ಮಾಡಿದೆ, ಇನ್ಕಮ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಒಂದು ನಾಡ ಕಚೇರಿಯಲ್ಲಿ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ಮಾಡಿದೆ, ಆ ವ್ಯವಸ್ಥೆಯನ್ನು ತಾವು ಪಡ್ಕೋಬೇಕು ಮತ್ತು ಸಕಾಲದಲ್ಲಿ ಅದನ್ನು ನೀವು ಪಡ್ಕೋಬೋದು. ಆದರೆ RTIನಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಕಾಸ್ಟ್ ಸರ್ಟಿಫಿಕೇಟ್ಗೂ ಕೂಡ ಬೇರೆ ಪರ್ಯಾಯ ವ್ಯವಸ್ಥೆ ಇರೋದ್ರಿಂದ ಪರ್ಯಾಯ ವ್ಯವಸ್ಥೆಯನ್ನು ಉಪಯೋಗಿಸ್ಕೋಬೇಕು. ಕಂಬರ್ಸಮ್ ಏನು ಹೇಳುತ್ತೆ, ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಕಂಬರ್ಸಮ್ ಅಂದರೆ ತುಂಬ ಕಠಿಣವಾದ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೇರವಾಗಿ ನೀವು ಪಡ್ಕೊಳ್ಳೋಕೆ ಇರುವಂಥ ವ್ಯವಸ್ಥೆಯನ್ನು ನೀವು ಉಪಯೋಗಿಸ್ಕೋಬೇಕು. RTIಯನ್ನು ಇದಕ್ಕೆ ಉಪಯೋಗಿಸ್ಕೊಂಡ್ರೆ ನೀವು ಕಂಬರ್ಸಮ್ ಪ್ರೊಸೀಜರನ್ನು ನೀವು ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳುತ್ತೆ. ಒಂದು. ಎರಡನೇದು, ಯಾವುದಾದ್ರೂ ಒಂದು ಮಾಹಿತಿ ವೆಬ್ಸೈಟಲ್ಲಿದೆ ಅಂತಂದರೆ ಆ ವೆಬ್ಸೈಟಲ್ಲಿದೆ, ಕರೆಕ್ಟ್, ಭೂ ಸುರಕ್ಷಾ ಇದೆ, ವೆಬ್ಸೈಟಲ್ಲಿದೆ, ಕೆಲವು ಅಧಿಕಾರಿಗಳಿದ್ದೀರಿ, ಆದರೆ ನೀವು ಅವರಿಗೆ ಭೂ ಸುರಕ್ಷಾದಲ್ಲಿದೆ ಪಡ್ಕೊಳ್ಳಿ ಅಂತ ಕೂಡ ಹಿಂಬರಹ ಕೂಡ ನೀಡಲಿಲ್ಲ ಅಂತಂದರೆ ತಪ್ಪು ನಿಮ್ಮದಾಗುತ್ತೆ. ಪಾರದರ್ಶಕತೆ ಇರಬಹುದು, ವೆಬ್ಸೈಟ್ ಇರಬಹುದು, ಆದರೆ ಆ ವೆಬ್ಸೈಟಲ್ಲಿ ಇದೆ, ನೀವು ಪಡ್ಕೊಳ್ಳಿ ಅಂತ ಹೇಳೋ ಜವಾಬ್ದಾರಿ ಕೂಡ ಅಧಿಕಾರಿಗಳದ್ದಾಗಿರುತ್ತೆ. ಒಂದು. ಎರಡನೇದು, ಎಲ್ಲರಿಗೂ IT ಫೆಸಿಲಿಟಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲ, ನಾನು ಪಡ್ಕೊಳ್ಳೋಕ್ಕಾಗೋಲ್ಲ, ನೀವು ಪ್ರಿಂಟೌಟ್ ಮಾಡಿ ಕೊಡಿ ಅಂದರೆ ಪಾರದರ್ಶಕತೆ ಇದೆ, ವೆಬ್ಸೈಟಲ್ಲಿದೆ, ಅದೇ ವೆಬ್ಸೈಟಲ್ಲಿ ನೀವೇ ಡೌನ್ಲೋಡ್ ಮಾಡಿ ಅವರಿಗೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ RTIಯನ್ನು ಉಪಯೋಗಿಸೋರು ಕನಿಷ್ಠ ಜನ ಇರೋದ್ರಿಂದ ಹೆಚ್ಚು ಅದರ ಮೇಲೆ ಹೇಳಲ್ಲ. ನೀವು ವೈಯಕ್ತಿಕ ಮಾಹಿತಿಯನ್ನು ಕೇಳಿದಾಗ ನೀವು ವೈಯಕ್ತಿಕ ಮಾಹಿತಿ ಅಂತ ಒಂದು ಹಿಂಬರಹ ಕೊಡ್ತೀರಿ. ಆ ಹಿಂಬರಹ ಕೊಡೋಕ್ಕೆ ಮುಂಚೆ ಯಾರ ಮಾಹಿತಿ ಆಗಿರುತ್ತೋ ಅವ್ರಿಗೆ ರೂಲ್ 11 ಪ್ರಕಾರ ಅವ್ರಿಗೊಂದು ನೋಟಿಸನ್ನು ಕೊಡಿ. ನೋಟಿಸನ್ನು ಕೊಟ್ಟು ಅವ್ರು ಕೊಡ್ಬೋದಾ ಬಿಡ್ಬೋದಾ ಅಂತ ತಿಳ್ಕೊಂಡು ಅದರ ಮೇಲೆ ಕೂಡ ನೀವು ಯೋಚನೆ ಮಾಡ್ಬೋದು, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆಯಾ ಇಲ್ವಾ ಯೋಚನೆ ಮಾಡಿ ಹಿಂಬರಹವನ್ನು ಕೊಡಿ.
ಇನ್ನೂ ಒಂದು, ನಿಮಗೆ ಅಪ್ಲಿಕೇಶನ್ ಬಂದ ತಕ್ಷಣ ದಯವಿಟ್ಟು ಪ್ರತಿ ಒಂದು ಪುಟಕ್ಕೂ 2 ರೂಪಾಯಿ ಅಂತೆ ನೀವು ಕ್ಯಾಲ್ಕುಲೇಟ್ ಮಾಡಿ. 2 ರೂಪಾಯಿನ ಅದು ಇಷ್ಟು ಕಟ್ಟಿ 1000 500 ಎಷ್ಟಿರುತ್ತೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಕಟ್ಟಿ ಅಂತ ಹೇಳಬೇಕು. ಕಟ್ಟಲಿ ಅಂತ ಹೇಳದಲ್ಲೇ ನೀವು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಸರ್ಕಾರದ ಬೊಕ್ಕಸಕ್ಕೂ ನೀವು ನಷ್ಟ ಮಾಡಿರ್ತೀರಿ. ಅದಕ್ಕೆ ಅದು ಕೂಡ ನಿಮ್ಮ ಮೇಲೆ ಅಪರಾಧ ಆಗುತ್ತೆ ಅಂತ ಹೇಳಿಬಿಟ್ಟು, ಇನ್ನೊಂದು ಅಗಾಧವಾದ ಮಾಹಿತಿಯನ್ನು ಕೇಳಿದಾಗ, ಬಹಳ ವಿಷಯಗಳನ್ನು ಕೇಳಿದಾಗ ರೂಲ್ 14 ಪ್ರಕಾರ 1 ವರ್ಷದ್ದು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟು ಉಳಿದ ಮಾಹಿತಿಗೆ ಪ್ರತ್ಯೇಕ ಅರ್ಜಿಗಳನ್ನು ಹಾಕಿ ಅಂತ ಹೇಳಿ ಇದು ಮಾಡ್ಕೊಳ್ಬಹುದು ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟೇ ಇದೆ. ಯಾವಾಗ ಆಲ್ಟರ್ನೇಟ್ ರೆಮಿಡಿ ಅಂತಂದರೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು ಹೆಚ್ಚಿರಬಹುದು. ಆಲ್ಟರ್ನೇಟ್ ರೆಮಿಡಿ ಏನೇನು ನೀವು ನಾಡ ಕಚೇರಿಯಲ್ಲಿ ಕೊಡ್ತೀರೋ ಅದೆಲ್ಲ ಆಲ್ಟರ್ನೇಟ್ ರೆಮಿಡಿ ಇರುತ್ತೆ. ಆಲ್ಟರ್ನೇಟ್ ರೆಮಿಡಿ ಇದ್ದಾಗ ಆಲ್ಟರ್ನೇಟ್ ರೆಮಿಡಿಯಲ್ಲಿ ಪಡ್ಕೊಳ್ಳಿ ಅಂತ ನೀವು ಹೇಳಬಹುದು. ಫಸ್ಟ್ ಆಫ್ ಆಲ್ ನಮಗೆ ಎಲ್ಲರಿಗೂ ನಾನು ಹೇಳೋದು, ಮಾಹಿತಿಯನ್ನು ಕೊಡೋ ಉದ್ದೇಶ ಇರಬೇಕು. ಉದ್ದೇಶ ಇರುವ ಎಕ್ಸಂಪ್ಷನ್ಸನ್ನು ಉಪಯೋಗಿಸ್ಕೊಳ್ಬೇಕು. ಮಾಹಿತಿ ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನ ಫಸ್ಟ್ ನಿಮ್ಮ ಮನಸ್ಸಲ್ಲಿ ಇರಬಾರ್ದು, ಅದು ತಪ್ಪು. ಯಾವ ರೀತಿ ಕೊಡಬಾರ್ದು ಅಂತ ಹುಡುಕಬಾರ್ದು ಹೊರತು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಹುಡುಕಬೇಕಾಗತ್ತೆ ಅಂತ ಹೇಳಿಬಿಟ್ಟು, ಇಲ್ಲಿ ಕೂತಿರುವ ಎಲ್ಲ ನನ್ನ ಪುಟ್ಟ ತಂಗಿಯಂದಿರಿಗೆ ಮತ್ತು ಮಕ್ಕಳಿಗೆ ಮತ್ತು ನನ್ನೆಲ್ಲ ಅಧಿಕಾರಿ ವರ್ಗದವ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.